ತಿಪಟೂರು ನಗರದ ನೌಕರ ಭವನದಲ್ಲಿ 13ನೇ ವರ್ಷ ಪೂರೈಸಿದ ಕಲ್ಪತರ ಕ್ರಾಂತಿ ವಾರ್ಷಿಕೋತ್ಸವ ಮತ್ತು ವಿಶೇಷ ಸಂಚಿಕೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಷಡಕ್ಷರಿ ಮಠದ ಶ್ರೀ ರುದ್ರಮುನಿ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದರು. ದೀಪ ಬೆಳಗುವ ಮೂಲಕ ಮಾತನಾಡಿದ ಶಾಸಕ ಕೆ ಷಡಕ್ಷರಿ ಅವರು ಉದ್ಘಾಟಿಸಿ ಮಾತನಾಡಿದರು. ಪತ್ರಿಕಾ ರಂಗ ಪರಮ ಪವಿತ್ರವಾದದ್ದು. ಪತ್ರಿಕಾ ವೃತ್ತಿಗೆ ಧಕ್ಕೆ ಬಾರದಂತೆ ಸತ್ಯ ಸಂಗತಿ ಅರಿತು ಸುದ್ದಿ ಪ್ರಸಾರ ಮಾಡಲು ಪ್ರಯತ್ನ ಮಾಡಿ ಎಂದು ತಿಳಿಸಿದರು. 13ನೇ ವರ್ಷ ಪೂರೈಸಿದ ಕಲ್ಪತರ ಕ್ರಾಂತಿ ಪತ್ರಿಕೆಗೆ ಶುಭ ಹಾರೈಸಿದರು. ನಂತರ ಮಾತನಾಡಿದ ಶ್ರೀ ರುದ್ರಮುನಿ ಮಹಾಸ್ವಾಮೀಜಿಗಳು, ಪತ್ರಕರ್ತರು ಹಲವಾರು ಸವಾಲುಗಳ ಜೊತೆಗೆ ಪತ್ರಕರ್ತರು ತಮ್ಮ ಜೀವನ ನಿರ್ವಹಣೆಯೊಂದಿಗೆ ಪತ್ರಿಕೋದ್ಯಮದ ಮೌಲ್ಯದ ವೃತ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದಿನ ಪತ್ರಕರ್ತರನ್ನ ಗೌರವದಿಂದ ಕಾಣುತ್ತಿದ್ರು. ಈಗಿನ ಪತ್ರಕರ್ತರನ್ನ ಭಯಪಡುವ ವಾತಾವರಣ ಸೃಷ್ಟಿಯಾಗಿದೆ ಎನ್ನುವ ಮಾತುಗಳು ಇತ್ತೀಚೆಗೆ ಕೇಳಿ ಬರ್ತಿದೆ. ಸಮಾಜದ ಕೈ ಕನ್ನಡಿಯಾಗಿ ಪತ್ರಕರ್ತರು ಕಾರ್ಯನಿರ್ವಹಿಸಬೇಕು ಎಂದು ಶುಭ ಹಾರೈಸಿದರು. ವೇದಿಕೆ ಉಪಸ್ಥಿತಿಯಲ್ಲಿದ್ದ ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಯಾರೇ ಕೂಗಡಲಿ ಯಾರೇ ಹೊರಡಲಿ ಗೆಮ್ಮೆ ನಿನಗೆ ಸಾಟಿ ಇಲ್ಲ ಎಂಬಂತೆ ವೃತ್ತಿ ಯಾವುದೇ ಇರಲಿ, ಆದರೆ ಅದಕ್ಕೆ ಆಸಕ್ತಿ ಇದ್ದರೆ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ. 13 ವರ್ಷ ಕಲ್ಪತರ ಕ್ರಾಂತಿ ಪೂರೈಸಿದ್ದು ಹೆಮ್ಮೆಯ ಸಂಗತಿ. ಕಲ್ಪತರ ಕ್ರಾಂತಿ ಪತ್ರಿಕೆ ಇನ್ನು ಯಶಸ್ವಿಯಾಗಿ ಮುನ್ನುಗ್ಗಲಿ ಎಂದರು. ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಮಾತನಾಡಿ, ಪ್ರತಿಯೊಬ್ಬರಲ್ಲಿ ಪತ್ರಿಕೆ ಓದುವ ಹವ್ಯಾಸ ಇರಬೇಕು. ಪತ್ರಕರ್ತರು ಸುದ್ದಿ ಬಿತ್ತರಿಸುವ ವೃತ್ತಿ ಕಾರ್ಯದಲ್ಲೂ ಸಹ ತಮ್ಮ ಕುಟುಂಬದ ಕಡೆ ಗಮನ ನೀಡಿ ಆರ್ಥಿಕವಾಗಿ ಸದೃಢರಾಗಬೇಕು ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಶ್ವತ್ಥ ನಾರಾಯಣ ಮಾತನಾಡಿ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಸರಿಯಾಗಿ ಕರ್ತವ್ಯ ಮಾಡದೇ ಇದ್ದಾಗ ಪತ್ರಿಕಾ ರಂಗ ಅವುಗಳನ್ನು ಎಚ್ಚರಿಸುವ ಕೆಲಸ ಮಾಡುತ್ತಿದೆ ಎಂದರು. ಸಾರ್ವಜನಿಕ ಆಸ್ಪತ್ರೆಯ ಅತ್ಯ ವೈದ್ಯರಾದ ರಕ್ಷಿತ್ ಗೌಡ ಮಾತನಾಡಿ, ಎಲ್ಲರನ್ನೂ ಸಮಾನರು ಎಂದು ಪರಿಗಣಿಸುವ ಪ್ರಜಾಪ್ರಭುತ್ವವನ್ನು ಕಾಯುವ ಕೆಲಸವನ್ನ ಪತ್ರಿಕೋದ್ಯಮ ಮಾಡುತ್ತಿದೆ ಹಾಗೂ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಹಿರಿಯ ಪತ್ರಕರ್ತ ಭಾನುಪ್ರಕಾಶ್ ಮಾತನಾಡಿ, ಸಂವಿಧಾನದ 4ನೇ ಅಂಗವಾಗಿರುವ ಪತ್ರಿಕಾರಂಗ ಶ್ರೇಷ್ಠವಾದದ್ದು. ಸವಾಲುಗಳ ಮಧ್ಯೆ ಜನರಿಗೆ ಮಾಹಿತಿ ನೀಡುವ ಕಾರ್ಯವನ್ನು ಪತ್ರಕರ್ತರು ಮಾಡುತ್ತಿದ್ದಾರೆ. ಕನ್ನಡದಲ್ಲಿ ಒಂದು ಪ್ರೇಸ್ ಇದೆ, ಛಲಬಲದ ಪರಿಕ್ರಮ. ಆ ಥರ ನಮ್ಮನ್ನ ಕಳೆದ 10 ವರ್ಷಗಳಿಂದ ಏನೇ ಆಗಲಿ, ಯಾರೇ ಆಗಲಿ, ಯಾರೇ ಕೂಡಾಡಲಿ, ಯಾರೇ ಕೂಗಾಡಲಿ, ಎಲ್ಲೇ ಸಾಕಿಲ್ಲ ಅಂತ ಹೇಳಿದಾಗೆ 13 ವರ್ಷದಿಂದ ನಿರಂತರವಾಗಿ ಇದೊಂದು ಪತ್ರಿಕೋದ್ಯಮದ ಸೇವೆಯನ್ನು ಮಾಡ್ಕೊಂತ ಬರ್ತಾ ಇದ್ದಾರೆ. ಅವರ ಒಂದು ಡೆಡಿಕೇಶನ್ಗೆ, ಅವರ ಒಂದು ಬದ್ಧತೆಗೆ ಒಂದು ದೊಡ್ಡ ಯಾಕಂದರೆ ಯಾವುದೇ ಒಂದು ಉದ್ಯೋಗ ಅಂತ ಮಾಡ್ತಾ ಇದ್ದಾಗ ಅದಕ್ಕೆ